ಮರೆಯಲಾರೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಪತ್ರಿಕೋದ್ಯಮಿ ಡಾಕ್ಟರ್ ಸಂಧ್ಯಾ ಪೈ. ಬಹುಶಃ ನೀವು ತಾಯಿಯ ಜವಾಬ್ದಾರಿಯನ್ನು ವಹಿಸ್ತಾ ಆಗಲೇ ನಿಮಗೆ ನಾಯಕತ್ವದ ಗುಣಗಳು ಬಂದಿರಬೇಕಾ ಅಂತ. ಹೌದು, ಬಹುಶಃ ನನಗನ್ಸುತ್ತೆ ಕೆಲವು ಸಲ ಇದೆಲ್ಲ ಜೆನೆಟಿಕ್ ಅಂತ ಹೇಳಿ. ನನ್ನ ಅಜ್ಜಿ, ನನ್ನ ತಾಯಿ ತುಂಬ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ಆವಾಗೆಲ್ಲ 8 ವರ್ಷಕ್ಕೆ ಮದುವೆ ಆಗ್ತಿತ್ತು. 8 ವರ್ಷಕ್ಕೆ ಮದುವೆ ಆಗಿ 11 ವರ್ಷಕ್ಕೆ ಗಂಡನ ಮನೆಗೆ ಹೋದಂತೆ. 12ಕ್ಕೆ ಒಂದು ಮಗು ಆಯಿತು, 14ಕ್ಕೆ ಒಂದು ಮಗು ಆಯಿತು, 14ಕ್ಕೆ 13ಕ್ಕೂ 15 ವರ್ಷ ಇರುವಾಗ ಒಂದು ಎಂಥದ್ದು ಜಲೋದರ ಅನ್ನುವ ರೋಗದಿಂದ ಅವ್ರು ತೀರ್ಕೊಂಡ್ರು ಅಂತ ನನ್ನ ಅಜ್ಜಿ ಹೇಳ್ತಾಯಿದ್ರು. ಆವಾಗಿನ ಕಾಲದಲ್ಲೆಲ್ಲ ಹೆಣ್ಮಕ್ಳಿಗೆ ಆಸ್ತಿಯಲ್ಲೆಲ್ಲ ಪಾಲಿರಲಿಲ್ಲ. ನನ್ನ ಸೋದರ ಮಾವ, ನನ್ನ ತಾಯಿಯ ಅಣ್ಣ, ಅವನು ಆಸ್ತಿಯಲ್ಲಿ ಒಂದು ಪಾಲು ಸಿಕ್ತಿತ್ತು ಅವನಿಗೆ. ಸೊ ಅವರು ಗಂಡನ ಮನೆಯವರೆಲ್ಲ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಅವನನ್ನು ಕೊಂದು ಬಿಡೋದು ವಿಷ ಹಾಕಿ. ಆವಾಗ ಅವನಿಲ್ಲಾದರೆ ನನ್ನ ತಾಯಿಗೆ ಆಸ್ತಿದು ಹಕ್ಕಿಲ್ಲ, ಎಲ್ಲ ಅವ್ರಿಗೆ ಸಿಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಇದನ್ನು ನನ್ನ ತಾಯಿಗೆ ಗೊತ್ತಾಯಿತು, ನನ್ನ ಅಜ್ಜಿಗೆ ಗೊತ್ತಾಯಿತು. ಅವರು ಒಬ್ಬರು ತುಕ್ರಿ ಅಂತ ಹೇಳಿ ಒಬ್ಬರು ಕೆಲಸದವಳಿದ್ಲಂತೆ. ಅವಳು ಮತ್ತು ಅವಳ ಗಂಡನ್ನ ಅವ್ರು ಬಂದು ಇವ್ರಿಗೆ ಹೇಳಿದರು. ಇವರು ರಾತ್ರೋರಾತ್ರಿ 2 ಮಕ್ಕಳನ್ನು ಕಟ್ಕೊಂಡು, ಆವಾಗಿನ ಕಾಲದಲ್ಲಿ ಸೇರಿನಲ್ಲಿ ಒಡವೆ ಕೊಡೋದಿತ್ತು. 1 ಸೇರು ಒಡವೆ, 1 ಸೇರು ಚಿನ್ನ, 2 ಸೇರು ಚಿನ್ನ ಅಂತೇಳಿ. ಅದು 2 ಸೇರಿನ ಪೆಠಾರಿ ಅಂತ ಇವ್ರದ್ದು. ಅದನ್ನೆಲ್ಲ ಚಿನ್ನವನ್ನು ಬಟ್ಟೆಯಲ್ಲಿ ಕಟ್ಕೊಂಡು ಸೊಂಟಕ್ಕೆ ಸುತ್ತಕೊಂಡು ಅಲ್ಲಿಂದ ಅವರು ಸಾಣೂರ, ಶೇವಗೂರ, ಅದ್ಯಾವುದೋ ಊರು, ಅಲ್ಲಿಂದ ಒಂದು ನದಿ ದಾಟಬೇಕು, ಮಳೆಗಾಲ ಅಂತೆ. ಸೊ ಅವ್ರು ಈ ಮಕ್ಕಳನ್ನು ಅದನ್ನೆಲ್ಲ ಕಟ್ಕೊಂಡು ರಾತ್ರಿ ಎಲ್ಲರೂ ಮಲಗಿದ ನಂತರ ಮನೆ ಬಿಟ್ಟು ನಡ್ಕೊಂಡು ನದಿ ದಾಟಿ ಮಕ್ಕಳನ್ನ ತಲೆ ಮೇಲೆ ಇಟ್ಕೊಂಡು ಈ 3 ಜನ ಸೇರ್ಕೊಂಡು ಮಂಗಳೂರಿಗೆ ಬಂದು, ಯಾರಿಗೂ ಗೊತ್ತಿಲ್ಲ, ಬೆಳಗಾಗೋಷ್ಟರಲ್ಲಿ ಇವ್ರು ವಾಪಸ್ ಹೋದ್ರಂತೆ, ಆ ತುಕ್ರಿ ಮತ್ತು ಅವಳ ಗಂಡ. ಇವ್ರು ಈ ಮಕ್ಕಳನ್ನು ಕಟ್ಕೊಂಡು ಒಬ್ಬ ಸಾರಸ್ವತರ ಮನೆ ಹೊರಗಡೆ ಅಲ್ಲಿ ಕೂತ್ಕೊಂಡಾಗ ಅವ್ರು ಹೊರಗೆ ಬಂದು ನೋಡುವಾಗ ಈ ಮಕ್ಕಳು ಅಳ್ತಾ ಇದ್ದಾವೆ. ಅವ್ರು ಇವರಿಗೆ ಆಶ್ರಯ ಕೊಟ್ಟರು. 3-4 ವರ್ಷ ಯಾರಿಗೂ ಗೊತ್ತಿಲ್ಲ ಅಂತೆ ಇವರೆಲ್ಲಿದ್ದಾರೆ ಅಂಥೇಳಿ. ಒಂದು ಚಾಪೆ ಅಡಿಯಲ್ಲಿ ನೆಲಕ್ಕೊಂದು ಹೊಂಡ ತೆಗೆದು ಈ ಜ್ಯುವೆಲ್ರಿ ಎಲ್ಲ ಅದನ್ನು ಇಟ್ಟು ಒಂದೊಂದೇ ತೆಗೆದು ಮಾರಿ, ಇವ್ರ ಕಥೆ ಎಲ್ಲ ಅವ್ರಿಗೆ ಹೇಳಿದ್ರಂತೆ. ಒಂದೊಂದೇ ಸಣ್ಣ ಜ್ಯುವೆಲ್ರಿ ಮಾರೋದು, ಈ ಮಕ್ಕಳನ್ನು ದೊಡ್ಡದು ಮಾಡೋದು. ಹಾಗೆ ಮಾಡ್ಕೊಂಡು ಒಂದು ದಿನ ಮಂಗಳೂರು ತೇರಿನ ದಿನ ಅವರ ತಂದೆ, ಅಂದರೆ ಅಜ್ಜಿದು ತಂದೆ ಬಂದವರು ಇವರನ್ನು ನೋಡಿದ್ರಂತೆ. ಅವಾಗ ಹೇಳಿದಂತೆ, ಹೇಗೆ ನೀನು ಸತ್ತಿದೆಯಾ ಅಂತ ಎಲ್ಲ ಹೇಳ್ತಾರೆ, ನೀನು ಏನಾಯ್ತು ನಿನಗೆ ಅಂತೇಳಿ. ಅವಾಗಲೂ ಇವ್ರು ಹೇಳಲಿಲ್ಲ. ಆವಾಗ ತಂದೆ ಅಕ್ಕಿಯೆಲ್ಲ ಕಳಿಸ್ತೀನಿ ಅಂತಂದರೆ, ನನ್ನ ಮಕ್ಕಳನ್ನ ನಾನು ದೊಡ್ಡದು ಮಾಡ್ತೀನಿ, ನೀನೇನು ತೊಂದರೆ ಪಡು. ಅವರು ಬತ್ತಿ ಎಲ್ಲ ಮಾಡೋದು, ಆಮೇಲೆ ಪಕ್ಕದ ಮನೆಗಳೆಲ್ಲ ಅಡುಗೆಗೆ ಹೆಲ್ಪ್ ಮಾಡೋದು, ಹೀಗೆ ಮಾಡಿ ನನ್ನ ತಾಯಿಯನ್ನು ಮತ್ತು ನನ್ನ ಸೋದರ ಮಾವನನ್ನು ಬೆಳೆಸಿದ್ರಂತೆ. ಸೊ ಬಹುಶಃ ಆ ಥರದ ಒಂದು ಜೀನು ಆದರೂ ಕೂಡ ಅವರು ಒಂದು ದಿನ ಹೇಳ್ಕೊಳ್ಳಿಲ್ಲ, ನಾನು ಹೀಗೆ ಮಾಡಿದೆ ಅಂತ ಹೇಳಿಬಿಟ್ಟು. 99ನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಅಲ್ಲಿ ತನಕ ಇಂಡಿಪೆಂಡೆಂಟು. ಬಹುಶಃ ಅದರಲ್ಲಿ ಒಂದು ಸಣ್ಣ ಜೀನು ನನಗೆ ಬಂತ ಅಂತ ಅನಿಸುತ್ತೆ. ಅವರು ಹಾಗೆ ನನಗೂ ನಾನು ತುಂಬ ಇಂಡಿಪೆಂಡೆಂಟಾಗಿ ಇರಬೇಕು, ಯಾರಿಗೂ ಏನು ನನ್ನಿಂದ ತೊಂದರೆ ಆಗ್ಬೋದು ಅಂತ ಅನ್ನೋ ಒಂದು ಮನೋಭಾವ ಮತ್ತು ಆ ಕ್ವಾಲಿಟೀಸ್ ಬಹುಶಃ ಅವರಿಂದ ಒಂಚೂರು ನಂಗೆ ಬಂತ ಅಂತ ಅನಿಸುತ್ತೆ. ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳೋಳಿದ್ದೆ ನಾನು, ಏನಂದರೆ ಸಂಧ್ಯಾ ಪೈ ಅವರು ಎಷ್ಟು ಚೆಂದ ಕಾಣ್ತಾರೆ ಅಂದರೆ ಚಂದವಾದಂಥ ಸೀರೆಗಳನ್ನ ಕೂಡ ಉಡ್ತಾರೆ, ಜ್ಯುವೆಲ್ರಿ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು. ಸೊ ಇದರ ಸೀಕ್ರೆಟ್ ಬಗ್ಗೆ ಒಬ್ಬರು ಮಾತಾಡಿದ್ದಾರೆ. I was so fond of her, I used to call her Kanna. I said, Sandhya Kanna, and she said, Ushi. We had a great friendship going, and then myself and Sandhya had a lot of things in common. Like she loved pretty saris and cholis and very fond of dressing up. She was always well dressed, and I used to do special cholis and saris for her. She has a very unique taste. She always loves very pretty things, and so that was what keeps us in such close contact, because I travel a lot and I pick up a lot of lovely things, and she'll be the first person I'll tell her, Sandhya, Kanna, I have got some lovely thing for you, do you want to see that? And she'll say, why don't you send it to me, let me have a look. And then she wears lovely saris, very interesting cholis, jewelry, and she's a pretty lady. So anything which she wore, it suited her actually. ಅವ್ರು ನನ್ನನ್ನು ಕೇಳೋದೇ ಇಲ್ಲ. ತಗೊಂಡು ಬ್ಲೌಸ್ ಹೊಲಿದು ನಂತರ ಪರ್ಮನೆಂಟ್ ನಂದು ಮೆಜರ್ಮೆಂಟ್ ಅವ್ರ ಹತ್ರ ಇದೆ, ಹೊಲಿದು ನಿನಗೆ 6 ಸೀರೆ ಸೆಲೆಕ್ಟ್ ಮಾಡಿದ್ದೀನಿ, ಕಳಿಸ್ಬಿಡ್ತೀನಿ ಅಂತ ಕಳಿಸೇ ಬಿಡೋದು.
ವೆರಿ ನೈಸ್ ಲೇಡಿ. ನಿಮ್ಮ ಶಿಸ್ತು ಅನ್ನುವಂಥದ್ದು ಪ್ರತಿಯೊಂದರಲ್ಲೂ ಕೂಡ ಬಿಂಬಿತವಾಗುತ್ತೆ. ಈ ಶಿಸ್ತು ಅನ್ನುವಂಥದ್ದು ಬಾಲ್ಯದಿಂದಲೂ ಇತ್ತ ಹೇಗೆ? ಹೌದು. ಎಲ್ಲರೂ ಹೇಳ್ತಾ ಇದ್ರು ಹಿಟ್ಲರು ಅಂತ ಹೇಳಿ ಕೆಲವು ಸಲ. ಆದರೆ ಶಿಸ್ತಿಲ್ದಿದ್ರೆ ಏನಾಗುತ್ತೆ ಗೊತ್ತಾ, ಯು ಕೆನಾಟ್, ಈಗ ತುಂಬ ವಿಷಯ ಏನೇನೋ ಇರುತ್ತೆ, ಅದನ್ನು ನೀವು ಅಕಂಪ್ಲಿಷ್ ಮಾಡೋಕ್ಕಾಗಲ್ಲ. ನಿಮಗೆ ಒಂದು ಟೈಮ್ ಸೆನ್ಸ್ ಇರಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಆಮೇಲೆ ಯಾವುದು ನಿಮ್ಗೆ ಇಂಪಾರ್ಟೆಂಟು ಅದನ್ನು ಎಲ್ಲಿ ಹಾಕ್ಕೊಳ್ಬೇಕು ಅನ್ನೋದಂತ ಗೊತ್ತಿರಬೇಕು. ಹಾಗಿದ್ದರೆ ಏನಾಗುತ್ತೆ ಅಂದರೆ ನೀವು ತುಂಬ, ಈಗ ಫಾರ್ ಎಕ್ಸಾಂಪಲ್ ನನಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ. ಕುಕ್ಕಿಂಗ್ ಬೇಕು, ಗಾರ್ಡ್ನಿಂಗ್ ಬೇಕು, ಕ್ರೋಶೆ ಮಾಡ್ತೀನಿ, ಮೂವೀಸ್ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದು ಅಂದರೆ ಜೀವ, ಹೀಗೆ ತುಂಬ ಇದೆ. ಅದನ್ನೆಲ್ಲ ನನಗೆ ಮಾಡಬೇಕು ಅಂತಾದರೆ ಒಂದು ಟೈಮ್ ಫ್ರೇಮ್ ಇರಬೇಕು. ಹಾಗಾಗಿ ನನಗೆ ಅನಿಸುತ್ತೆ ಶಿಸ್ತು ಜೀವನದ ಒಂದು ಇಂಪಾರ್ಟೆಂಟ್ ಒಂದು ವಿಷಯ, ಬೇಕೇ ಬೇಕು, ಎಲ್ಲರಾಗಲ್ಲ. ಇನ್ನು ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀವಿ, ಸಿನಿಮಾದ ಬಗ್ಗೆ ಕೂಡ ತುಂಬ ಆಸಕ್ತಿ ಅಂತ. ಸಣ್ಣದಲ್ಲಿ ಸಿನಿಮಾಗಳು ನೋಡಿದ್ದು? ಹೌದು, ತುಂಬ ಇಷ್ಟ. ಎಲ್ಲ ಸಿನಿಮಾ ನೋಡ್ತಿದ್ದೆ. ಅದರಲ್ಲೂ ಕೂಡ ಸ್ವಲ್ಪ ಆರ್ಟ್ ಮೂವೀಸ್ ಅಂತಂದರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ಮಲಯಾಳಂ ಮೂವೀಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಸಮಥಿಂಗ್ ವೆರಿ ಡಿಫ್ರೆಂಟು. ಈಗ ಮೊನ್ನೆ ನಾನು ಚೈನಾಕ್ಕೆ ಹೋಗಿದ್ದೆ, ವಾಪಸ್ ಬರುವಾಗ ಫ್ಲೈಟಲ್ಲಿ ಒಂದು ಮಲಯಾಳಂ ಮೂವಿ ಇತ್ತು, ಕುಟ್ಟಿ ಶರಕು ಅಂತ ಹೇಳಿ. ಎಂಥ ಅದ್ಭುತವಾದ ಸಿನಿಮಾ ಅಂತಂದರೆ ಆ ಕಾನ್ಸೆಪ್ಟೇ ಬೇರೆ. 4 ಜನ ಹೀರೋಯಿನ್ಸು ಒಬ್ಬ ಹೀರೋದ ಶವವನ್ನು ತನ್ನ ಗಂಡ ಅಂತ ಆರ್ಗ್ಯೂ ಮಾಡ್ತಾರೆ, ಅದು ನನ್ನ ಗಂಡ ನನಗೆ ಬೇಕು ಅಂತ. ಅದರ ಹಿನ್ನೆಲೆ ಕಥೆಗಳು, ಅದ್ಭುತ ಕಾನ್ಸೆಪ್ಟು, ನಾನು ಎಲ್ಲೂ ಇಮ್ಯಾಜಿನ್ ಮಾಡಿದಂಥ ಒಂದು ಕಾನ್ಸೆಪ್ಟ್, ತುಂಬ ಚೆನ್ನಾಗಿತ್ತು. ಇಷ್ಟೊಂದು ಬ್ಯುಸಿಯಾಗಿರ್ತೀರಾ, ಆದರೆ ಎಲ್ಲದರಲ್ಲೂ ಕೂಡ ತೊಡಸ್ಕೊಂಡಿರ್ತೀರಾ, ತುಂಬ ಆ್ಯಕ್ಟಿವ್ ಆಗಿರ್ತೀರಾ. ಬಹುಶಃ ನಿಮ್ಮ ಜೀವನೋತ್ಸಾಹನೇ ಆ ರೀತಿ ಇದೆ ಅಂತ ಅನಿಸುತ್ತೆ. ಜೀವನ ತುಂಬ ಸುಂದರ ಅಲ್ವಾ? ಅಲ್ವಾ? ಈಗ ನಮ್ಮೇ ಸುತ್ತಮುತ್ತ ನೋಡಿ ಏನೇನಿದೆ. ನಿನ್ನೆ ರಾತ್ರಿ ಜೋರು ಮಳೆ ಬರ್ತಿತ್ತು, ಸಿಡಿಲು ಬರ್ತಾ ಇತ್ತು. ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಆ ಸಿಡಿಲಿನ ಅದು ಗ್ಯಾಪ್ ಅಂತ ಹೇಳ್ತೀವಲ್ಲ, ಅದರಿಂದ ಯಾರೋ ದೇವತೆಗಳು ಬರ್ತಾರೋ ಅಂತ ಅನಿಸುತ್ತೆ. ಸೊ ಭಾಳ ಚೆಂದ ನೇಚರು. ಸೊ ಇರೋದು ಒಂದು ಜೀವನ ಅಲ್ವಾ, ಇನ್ನು ಪುನರ್ಜನ್ಮ ಉಂಟು ಅಂತ ಹೇಳ್ತಾರೆ, ಬಟ್ ಕಂಡವರಿಲ್ಲ, ಮಾತಾಡ್ತಾರೆ. ಹೌದು. ಸೊ ಇರೋ ಒಂದು ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ, ಮೇ ಬಿ 60, 70, 80, ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಜೀವನವನ್ನು ಅನುಭವಿಸ್ಬೇಕು. ಈ ಬಗ್ಗೆ ನಿಮಗೆ ತೃಪ್ತಿ ಇದೆ ಅಂತ ಅಂದರೆ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಅನುಭವಿಸಿದ್ದೀರಾ, ಸಾರ್ಥಕ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ತುಂಬ ತೃಪ್ತಿ ಇದೆ. ಯಾಕೆಂತಂದರೆ ತುಂಬ ನಾನು ಟ್ರಾವೆಲ್ ಮಾಡಿದ್ದೀನಿ. ಸೌತ್ ಅಮೇರಿಕಾದ ಮೂಲೆಯಿಂದ ಹಿಡಿದು ರಷ್ಯಾದ ಕೊನೆಯ ತನಕ ಎಲ್ಲ ತಿರುಗಿದ್ದೀನಿ. ಎವ್ರಿ ಇಯರ್, ಪ್ರತಿ ವರ್ಷ ನಾನು ಸತೀಶ್ ಬೇಗಳು ಕನಿಷ್ಠ 2.5-3 ತಿಂಗಳು ತಿರುಗ್ತೀವಿ ಅಟ್ ಎ ಗ್ಯಾಪ್. ಈಗ ಜಸ್ಟ್ 1 ಮಂತ್ ಬ್ಯಾಕ್ ನಾವು ಚೈನಾಕ್ಕೆ ಹೋಗಿ ಬಂದ್ವಿ, 3 ವೀಕ್ಸ್ ಇದ್ವಿ. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ, ನೀವೆರಡೂ ಅಂತ. ದೇಶನೂ ಸುತ್ತಿದ್ದೀರಾ, ಕೋಶನೂ ಬರೆದಿದ್ದೀರಾ, ಓದಿದ್ದೀರಾ, ಬರೆದಿದ್ದೀರಾ. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸಸ್ ಇದೆ ನಿಮ್ಮ ಜೊತೆಗೆ ಅಂತ. ಇನ್ನು ನಿಮ್ಮೊಳಗಡೆ ಒಬ್ಬ ಬರಹಗಾರ್ತಿ ಇದ್ದಾಳೆ ಅಂತ ಗೊತ್ತಾಗಿದ್ದು ಯಾವಾಗ ನಿಮಗೆ ಅಂತ? ಸಣ್ಣ ಪುಟ್ಟದೆಲ್ಲ ಬರಿತಾ ಇದ್ದೆ. ಹಿಂದೆ ಕೂಡ ಸ್ವಲ್ಪ ಕವನಗಳು ಬರೀತಿದ್ದೆ, ಸ್ವಲ್ಪ ಕತೆಗಳು ಹಾಗೆ ಬರೀತಿದ್ದೆ, ಸಣ್ಣ ಕತೆಗಳು. ಆದರೆ ನಂಗೆ ಉದ್ದುದ್ದ ಬರೆಯೋದು ಅಂದ್ರೆ ಇಷ್ಟ ಆಗಲ್ಲ. ಅಂದರೆ ಸ್ವಲ್ಪ ಏನು ಹೇಳಬೇಕೋ ಅದನ್ನು ಓದುಗನಿಗೆ ಬೋರ್ ಆಗದ ಹಾಗೆ, ಆದರೆ ಅವನಿಗೆ ತಲುಪುವ ಹಾಗೆ ಅದನ್ನು ಕಾಂಪ್ಯಾಕ್ಟಾಗಿ ಬರಿಬೇಕು ಅಂತ ನಂಗೆ ಅನ್ಸೋದು. ಅಥವಾ ನನಗೆ ಓದುವಾಗ ನಂಗೆ ಆಗನ್ಸುತ್ತೆ. ಯಾರಾದರೂ ತುಂಬ ಉದ್ದುದ್ದ ಬರೆದ್ರು ಉಂಟಲ್ಲ, ಸ್ವಲ್ಪ ಹೊತ್ತಿನ ನಂತರ ಅದು ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಇರುವ ಮೆಸೇಜನ್ನು ಶಾರ್ಪಾಗಿ ಹೇಳಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗನ್ನಿಸ್ತಿತ್ತು. ಆಮೇಲೆ ತರಂಗಕ್ಕೆ ಬಂದ ನಂತರ ಎಡಿಟೋರಿಯಲು ಅಂತಲ್ಲ, ಏನಾದರೂ ಒಂದು ಸಂಪಾದಕಿ ಅಂತ ಕೂತ ಕಡೆ ಓನರ್ ಒಂದು ಬರಿಬೇಕಲ್ವ. ಮನಸ್ಸಿಗೆ ಹೇಗೆ ಬರುತ್ತೋ ಅಂದರೆ, ನನಗೆ ಬರವಣಿಗೆ ಅಂದರೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಹೇಗೆ ಮಾತಾಡ್ತೇನೋ ಆ ನನ್ನ ಅಭಿವ್ಯಕ್ತಿ, ನನ್ನ ಒಳಗಿರುವ ಒಂದು ಭಾವನೆಗಳನ್ನು ಅಥವಾ ಕಲ್ಪನೆಗಳನ್ನು ಹೇಗೆ ಮನಸ್ಸಿಗೆ ಬರುತ್ತೋ ಹಾಗೆ ಬರೆದ್ರೆ ಆಯಿತು ಅಂತ ಹೇಳಿ. ಸೊ ಹಾಗೆ ಶುರು ಮಾಡಿದೆ. ಆದರೆ ನಾನು ಬರಿತೀನಿ, ನಂಗೆ ಗೊತ್ತಿರಲಿಲ್ಲ. ನಿಮ್ಮ ಬರವಣಿಗೆ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆನೇ ಒಬ್ಬರು ಮಾತಾಡಿದ್ದಾರೆ. She is a pretty good woman looking and other thing. But I never expected that she will reach this level. That I am really proud of her. ಅವರಿಗೆ ಯಾವುದಾದ್ರು ಅಸೈನ್ಮೆಂಟ್ ಕೊಟ್ಟರೆ she will take seriously and she will do the job nicely. That one thing you have to appreciate. When Gulwadi left Taranga, in that time, ನಮ್ಮಲ್ಲಿ ವ್ಯಾಕ್ಯೂಮ್ ಆಗ್ತಿದ್ದು. Then I told her, why not to take up with you? Then she joined it. ಅಷ್ಟು ತನಕ she was a housewife. Now she is very happy about this profession. And apart from ನಿಮ್ಮದು ಜರ್ನಲಿಸಮ್ house also, she will look after then writing the books.
and she reads a lot books and other thing. She enjoys it though. Then another thing, she traveling also is, you know, she likes it. We are traveling. Recently we went to China. Other means we went to Japan also. And I also enjoyed with her, you know, traveling and most of the places. Almost most of the places we have, around the world we have traveled with. ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ ಅಂತ ಕೇಳಿದ್ದೀವಿ. ಹಾಗೆ ಅಂತಲ್ಲ, ಅವ್ರಿಗೆ ಟ್ರಾವೆಲಿಂಗಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆಂತಂದರೆ ಜಸ್ಟ್ ನೋಡಿ ಬರೋದೇನು ಅಂತ. ಬಟ್ ನನಗೆ ಟ್ರಾವೆಲಿಂಗು ಅಂತಂದರೆ ಇಟ್ಸ್ ಎಕ್ಸ್ಪೀರಿಯನ್ಸ್. ಸೊ ಹೋಗೋ ಮುಂಚೆ ನಾನೊಂದು ಕನಿಷ್ಠ ಒಂದು 3-4 ತಿಂಗಳು ಹೋಮ್ವರ್ಕ್ ಮಾಡ್ತೀನಿ. ಎಲ್ಲಿ ಹೋಗ್ಬೇಕು, ನಾವು ಬುಕ್ ಮಾಡೋ ಮುಂಚೆ ಏನೇನು ನೋಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ ಈ ಸಲ ಚೈನಾಕ್ಕೆ ಹೋಗೋದು ನಾವು 3ನೇ ಸಲ. ಅಲ್ಲಿ ನಾನು ಓದಿದ್ದೆ, ಉಡಾನ್ ಮೌಂಟನ್ಸ್ ಅಂತ ಇದೆ, 3 ಗಾರ್ಜಸ್ ಅಂತಿದೆ, ತುಂಬ ಚೆಂದ ಅಂಥೇಳಿ. ಸೊ ಆ ಉಡಾನ್ ಮೌಂಟನ್ಸ್ ನೋಡಬೇಕು. ಮತ್ತು ಒಬ್ಬ ಹ್ಯಾನ್ ಡೈನೆಸ್ಟಿದು ಒಬ್ಬ ರಾಜಂದೊಂದು ಟೂಂಬ್ ಇದೆ. ಅಲ್ಲಿ ಗಂಟೆಗಳನ್ನು ಬಳಸಿ ಅವರು ಸಂಗೀತವನ್ನು ನುಡಿಸ್ತಾಯಿದ್ರು. ಇಟ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳಿ ಅದು ನೋಡಬೇಕು ಅಂತ ಕೆಲವೆಲ್ಲ ನಾನು ನೋಟ್ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಟೂರ್ ಸಿಕ್ತು, ಹೋದ್ವಿ. ನಿಜವಾಗ್ಲೂ ಒಂದು ಅದ್ಭುತ ಅಂತಂದರೆ ಆ ಉಡಾನ್ ಮೌಂಟನ್ಸಲ್ಲಿ ನೀವು ಪರ್ವತಗಳನ್ನು ನೋಡಲ್ಲ, ಬರೀ ಮರಗಳು, ಹ್ಯೂಜ್ ಬ್ಯೂಟಿಫುಲ್ ಟ್ರೀಸು. ಅದು ಫ್ಲೋಟ್ ಆಗೋ ಹಾಗೆ ಕಾಣುತ್ತೆ. ಯಾಕೆಂದರೆ ಮೋಡಗಳದು ಮತ್ತು ಮಿಸ್ಟಿಂದು ಒಂದು ಕಾಂಬಿನೇಷನು. ನೀವು ಹೀಗೆ ನೋಡುವಾಗ ಯಾವುದೂ ಬೇಸ್ ಇಲ್ಲದೆ ಆ ಮೋಡಗಳು, ಇದು ಮರಗಳು ಓಡ್ತಾ ಇರ್ತವೆ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್, ಬ್ಯೂಟಿಫುಲ್. ನೀವು ನೋಡಿದ್ದನ್ನು ತುಂಬ ಚೆನ್ನಾಗಿ, ಅಂದರೆ ಸರಳವಾಗಿ, ಸುಂದರವಾಗಿ, ತುಂಬ ಭಾವನಾತ್ಮಕವಾಗಿ ವಿವರಿಸ್ತೀರಾ. ಅಂದರೆ ಕೇಳೋಣ ಅಂದರೆ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಬಹುಶಃ ಏನಂತಂದರೆ ಒಂದು ಟೂರಿಂಗ್ ಸ್ಪಾಟ್ ಅಂತ ನೋಡಿದೆ, ಒಂದು ರಿಸರ್ಚ್ ಆ್ಯಂಗಲಲ್ಲಿ ನೋಡೋದ್ರಿಂದ ಬಹುಶಃ ನಿಮ್ಮ ಜೊತೆಗೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಹಾಗಾಗಿ ಅವರು ಜಾಸ್ತಿ ನಿಮ್ಮ ಜೊತೆ ಟ್ರಾವೆಲ್ ಮಾಡೋದು ಖುಷಿ ಆಗುತ್ತೆ. ಹೌದು, ಅವರೇ ಕೇಳ್ತಾರೆ ಕೆಲವು ಸಲ ವೆಬ್ಸೈಟಿಗೆ ಹೋಗ್ಬಿಟ್ಟು, ನೋಡು ಇದೊಂದು ಬಂದಿದೆ, ಹೇಗಿದೆ ಇದು ನೋಡು ಅಂತೇಳಿ. ವಿದಿನ್ 3 days ನಾನು ಹೇಳ್ತೀನಿ ಇದಿದೆ ನೋಡೋದಕ್ಕೆ ಅಂತ. ದೆನ್ ವಿ ಡಿಸೈಡ್. ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಮ್ಮ ಗ್ರೂಪಲ್ಲಿ ಈಗ ಮೊನ್ನೆ ಚೈನಾಕ್ಕೆ ಹೋದಾಗ ನಾವು 27 ಜನ ಇದ್ವಿ. ಕೆನಡಿಯನ್ಸು, ಇಂಗ್ಲೀಷು, ಆಸ್ಟ್ರೇಲಿಯನ್ಸು. ನಮ್ಮ ಗೈಡಿಗೆ ಅಷ್ಟು ಹೇಳಕ್ಕೆ ಬರ್ತಾ ಇರಲಿಲ್ಲ ಆಯಿತಾ. ಮಾತಾಡ್ತಾ ಡೈನಿಂಗ್ ಟೇಬಲ್ ಮೇಲೆ ನಾನು ಹೇಳೋದು, ನಾಳೆ ನೋಡಿ ಇದು ನೋಡ್ತೀವಲ್ವ, ಹೀಗಿದೆ ಅಂತೆಲ್ಲ. ಕಡೆಗೆ ಏನಾಯಿತು ಅಂತಂದರೆ ಬಂದವ್ರು ಕೇಳೋದು, ನಾಳೆ ಏನು ನೋಡ್ತಿದ್ದೀವಿ ಅಂತೇಳಿ. ಸೊ ಅಲ್ಲಿವರೆಗೆ ಬರುತ್ತೆ, ಬಟ್ ಇಟ್ಸ್ ನೈಸ್. ಸರಿ ಸಂಧ್ಯಾ ಅವರೇ, ತಮ್ಮ ಜೊತೆ ತುಂಬ ವಿಚಾರಗಳನ್ನ ಮಾತಾಡೋದಿದೆ, ಚರ್ಚೆ ಮುಂದುವರಿಸ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್. ಥ್ಯಾಂಕ್ ಯು.